ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ಎಕ್ಸ್ಪೆಕ್ಟೇಷನ್ ಅನ್ನೋದು ಜೀವನದಲ್ಲಿ ತಪ್ಪು ಅಲ್ವೇ ಅಲ್ಲ. ನಾವು ಮಾಡೋ ಕೆಲಸವನ್ನು ಯಾರಾದರೂ ಗುರುತಿಸ್ಲಿ, ನಾವು ಮಾಡೋದನ್ನು ಯಾರಾದರೂ ಹೊಗಳಿ, ಮಾಡಿದ್ದನ್ನು ಅತ್ಯಂತ ಬೆನ್ನು ತಟ್ಟಿ ಪ್ರೋತ್ಸಾಹಿಸಲಿ ಅನ್ನುವಂಥ ಅಪೇಕ್ಷೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ. ಹಾಗಂತ ಅದನ್ನೇ ಯೋಚನೆ ಮಾಡ್ಕೋತಾ ಕೂತ್ಕೊಳ್ಳೋದಿದೆಲ್ಲ, ಇದು ನಮ್ಮೊಳಗಿಂದ ದ್ವಂದ್ವವನ್ನು ಹುಟ್ಟಾಕುತ್ತೆ. ಹೊರಗಡೆ ಫೋರ್ಸ್ ಕೊಡ್ತಾ ಇರ್ತೇವೆ, ಅಯ್ಯೋ ಯಾರು ಏನು ಬೇಕಾದ್ರು ಮಾಡಲಿ ಬಿಡಲಿ, ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲಪ್ಪ, ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ನಾನು ಹೇಳುವ ನಾನೇ ನನ್ನೊಳಗಡೆ ಅಯ್ಯೋ ಇದೊಂಚೂರು ನನ್ನ ಬಾಸ್ ಹೊಗಳ್ಬಿಡಬಾರ್ದಾ, ಇದನ್ನು ನಮ್ಮ ಸ್ನೇಹಿತರು ಯಾಕೆ ಗುರುತಿಸ್ಲಿಲ್ಲ, ಅಟ್ಲೀಸ್ಟ್ ಒಂದು ಒಳ್ಳೆಯ ಮಾತನ್ನು ಇದರ ಬಗ್ಗೆ ಆಡಲಿಲ್ವಲ್ಲ, ಕೊನೆ ಪಕ್ಷ ನನ್ನ ಹೆಂಡತಿ ಮಕ್ಕಳು ನನ್ನನ್ನು ಗುರುತಿಸ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಲ್ಲ. ಇಂಥ ದ್ವಂದ್ವ ನಮ್ಮನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಬಿಡೋದೇ ಇಲ್ಲ, ಇದು ಅಡ್ಡಿಯಾಗಿರುತ್ತೆ. ಹಾಗಾಗಿ ಒಂದೇ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಳೋಣ ಅಥವಾ ಅದನ್ನು ಬಿಟ್ಟು ಕೆಲಸ ಮಾಡೋಣ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾದರೆ ಯಾವುದಕ್ಕೆ ಎಕ್ಸ್ಪೆಕ್ಟೇಷನ್ ಇಡಬೇಕು ಅನ್ನುವಂಥ ವಿವೇಚನೆ ನಮ್ಮೊಳಗೆ ಮೂಡದೇ ಇದ್ದರೆ ಎಕ್ಸ್ಪೆಕ್ಟೇಷನ್ನೇ ನಮ್ಮ ಕೆಲಸ ಆಗಿಬಿಡುವಂಥ ಸಾಧ್ಯತೆಗಳಿವೆ. ಹಾಗಾಗಿ ನಮಗೆ ಯಶಸ್ಸು ಬಲು ದೂರ ಹೋಗ್ತಾ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್.